1771ರಲ್ಲಿ ಸಾರ್ವಜನಿಕ ಗಲ್ಲು ಶಿಕ್ಷೆಯಿಂದ ಆರಂಭವಾಗಿದೆ. ಜನರು ಅದನ್ನು ಹಬ್ಬದಂತೆ ಆಚರಿಸ್ತಾರೆ ಮತ್ತು ಹರ್ಷದಿಂದ ಕೂಗಿ ಅದನ್ನು ಹ್ಯಾಂಗಿಂಗ್ ಡೇ ಎಂದು ಕರೀತಾರೆ. ಆ ಜನಸಮೂಹದ ನಡುವೆ ಕ್ಯಾಥರಿನ್ ಎಂಬ ಯುವತಿ ಮತ್ತು ಆಕೆಯ ಗೆಳತಿ ಮತ್ತು ಮನೆ ಕೆಲಸದ ಆಕೆ ನೆಲ್ಲಿ ನಿಂತಿದ್ದಾರೆ. ನಂತರ ಕ್ಯಾಥರಿನ್ ವೆದರಿಂಗ್ ಹೈಟ್ಸ್ ಎಂಬ ತನ್ನ ಕತ್ತಲೆಯ ಗೋಥಿಕ್ ಅರಮನೆಗೆ ಮರಳ್ತಾಳೆ. ಅಲ್ಲಿ ಆಕೆ ತನ್ನ ತಂದೆ ಮಿಸ್ಟರ್ ಎರ್ನ್ಶಾ ಜೊತೆ ವಾಸಿಸ್ತಾಳೆ. ಅವನು ಆಕೆಯನ್ನು ನೋಡಿ ಹಾಸ್ಯ ಮಾಡ್ತಾನೆ. ಇದರಿಂದ ಆಕೆ ಅಳಲು ಆರಂಭಿಸ್ತಾಳೆ. ಮಿಸ್ಟರ್ ಎರ್ನ್ಶಾ, ಯಾವಾಗಲೂ ಹೀಗೆ ಅಳತಿದ್ರೆ ಯಾರೂ ನಿನ್ನನ್ನು ಇಷ್ಟಪಡೋದಿಲ್ಲ ಎಂದು ಹೇಳ್ತಾನೆ. ನಂತರ ಅವನು ಕುಡಿಯಲು ಮತ್ತು ಜೂಜಾಡಲು ಹೊರಡ್ತಾನೆ. ರಾತ್ರಿ ತಡವಾಗಿ ಅವನು ಸಂಪೂರ್ಣ ಮದ್ಯಪಾನ ಮಾಡಿದ ಸ್ಥಿತಿಯಲ್ಲಿ ಮನೆಗೆ ಮರಳ್ತಾನೆ. ಬೆಳಿಗ್ಗೆ ಸೇವಕಿಯರು ಅವನು ಯಾರನ್ನೋ ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಎಂದು ಪಿಸುಗುಟ್ಟಲು ಪ್ರಾರಂಭಿಸ್ತಾರೆ. ಕ್ಯಾಥರಿನ್ ಹುಡುಕಲು ಹೊರಟಾಗ ಹಾಸಿಗೆಯ ಕೆಳಗೆ ಅಡಗಿದ್ದ ಹುಡುಗ ಆಕೆಯನ್ನು ಒಳಗೆಳೆಯುತ್ತಾನೆ. ಕೆಳಮಹಡಿಯಲ್ಲಿ ಮಿಸ್ಟರ್ ಎರ್ನ್ಶಾ ಈ ಹುಡುಗನಿಗೆ ಬೀದಿಯಲ್ಲಿ ಕೆಲವು ಜನ ಹೊಡೆಯುತ್ತಿದ್ದರು. ಅವರಿಂದ ಇವನನ್ನು ರಕ್ಷಿಸಿ ಕರೆದುಕೊಂಡು ಬಂದೆ ಎಂದು ಸೇವಕಿಯರಿಗೆ ವಿವರಿಸುತ್ತಾನೆ. ಕ್ಯಾಥರಿನ್ ಅವನ ಜೊತೆ ಸಂತೋಷದಿಂದ ಓಡಿ ಬಂದು ಇವನಿಗೆ ಮಾತನಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕ್ಯಾಥರಿನ್ ತನ್ನ ಸತ್ತ ಸಹೋದರನ ಹೆಸರಾದ ಹೀತ್ ಕ್ಲಿಫ್ ಅನ್ನು ಅವನಿಗೆ ಇಡುತ್ತಾಳೆ. ಎರ್ನ್ಶಾ, ಇಂದಿನಿಂದ ಇವನು ನಿನ್ನ ಸಾಕು ಪ್ರಾಣಿ ಎಂದು ಹೇಳುತ್ತಾನೆ. ನೆಲ್ಲಿ ಒಬ್ಬ ಲಾರ್ಡ್ನ ಅಕ್ರಮ ಪುತ್ರಿ. ಇವರಿಬ್ಬರ ಆಟವನ್ನು ನೋಡುತ್ತಾಳೆ. ಕ್ಯಾಥರಿನ್ ಹೀತ್ ಕ್ಲಿಫ್ಗೆ ಓದಲು ಬರೆಯಲು ಕಲಿಸಲು ಪ್ರಯತ್ನಿಸ್ತಾಳೆ. ಆದರೆ ಅವನು ಕಷ್ಟಪಡ್ತಾನೆ ಮತ್ತು ಕೊನೆಗೆ ಕೋಪದಿಂದ ಹೊರಟು ಹೋಗ್ತಾನೆ. ಕ್ಯಾಥರಿನ್ ಅವನನ್ನು ಹಿಂಬಾಲಿಸಿ ಕ್ಷಮೆ ಯಾಚಿಸ್ತಾಳೆ. ಅವಳು ಹೆಚ್ಚು ತಾಳ್ಮೆಯಿಂದ ವರ್ತಿಸುವುದಾಗಿ ಭರವಸೆ ನೀಡ್ತಾಳೆ. ಆದರೆ ಹೀತ್ ಕ್ಲಿಫ್ ಅವಳಿಗೆ ದೂರ ಹೋಗು ಎಂದು ಹೇಳ್ತಾನೆ. ಕ್ಯಾಥರಿನ್ ನಿರಾಕರಿಸ್ತಾಳೆ. ನೀನು ಏನೇ ಮಾಡಿದರೂ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳ್ತಾಳೆ. ಆಗ ಹೀತ್ ಕ್ಲಿಫ್ ಹಾಸಿಗೆಯ ಕೆಳಗಿನಿಂದ ಕೈ ಚಾಚಿ ಅವಳ ಕಾಲು ಹಿಡಿಯುತ್ತಾನೆ. ಕ್ಯಾಥರಿನ್ ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಳ್ತಾಳೆ. ಆ ದಿನದಿಂದ ಕ್ಯಾಥರಿನ್ ನೆಲ್ಲಿಯನ್ನು ಬಿಟ್ಟು ಕೇವಲ ಹೀತ್ ಕ್ಲಿಫ್ ಜೊತೆ ಮಾತ್ರ ಆಟವಾಡಲು ಆರಂಭಿಸ್ತಾಳೆ. ಒಂದಿನ ಇಬ್ಬರೂ ಮಳೆಯಲ್ಲೇ ಸಿಕ್ಕಿಬೀಳ್ತಾರೆ. ಹೀತ್ ಕ್ಲಿಫ್, ನಾವು ಹಿಂದಿರುಗೋಣ, ಇಲ್ಲವಾದರೆ ನಿನ್ನ ತಂದೆ ಕೋಪಗೊಳ್ತಾರೆ ಎಂದು ಹೇಳ್ತಾನೆ. ಆದರೆ ಕ್ಯಾಥರಿನ್ ಮಳೆ ಬೇಗ ನಿಂತು ಹೋಗುತ್ತದೆ ಎಂದು ಹೇಳ್ತಾ ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಳ್ತಾಳೆ. ಮನೆಗೆ ಮರಳಿದಾಗ ಎರ್ನ್ಶಾ ಕೋಪಗೊಂಡಿರ್ತಾನೆ. ಇಂದು ಅವನ ಹುಟ್ಟುಹಬ್ಬ. ಅವನು ಕ್ಯಾಥರಿನ್ಗಾಗಿ ಕಾಯುತ್ತಿದ್ದಾನೆ. ಅವನ ಊಟ ಈಗಾಗಲೇ ತಣ್ಣಗಾಗಿದೆ. ಹೀಟ್ ಕ್ಲಿಫ್ ಮುಂದೆ ಬಂದು ತಪ್ಪನ್ನು ತನ್ನ ಮೇಲೆ ಹೊತ್ಕೊಳ್ತಾನೆ. ಕ್ಯಾಥರಿನ್ ಹೊರಗಡೆ ಇದ್ದದ್ದು ನನ್ನ ಕಾರಣದಿಂದ ಎಂದು ಅವನು ಹೇಳ್ತಾನೆ. ನಂತರ ಅವನು ಕ್ಯಾಥರಿನ್ಲನ್ನು ಕೊಠಡಿಯಿಂದ ಹೊರಗೆ ಕಳಿಸ್ತಾನೆ. ಅದಾದ ಬಳಿಕ ಎರ್ನ್ಶಾ ಅವನನ್ನು ಹೊಡೆಯುತ್ತಾನೆ. ಮಧ್ಯರಾತ್ರಿಯಲ್ಲಿ ಕ್ಯಾಥರಿನ್ ಹೀತ್ ಕ್ಲಿಫ್ನ ಕೊಠಡಿಗೆ ನುಸುಳ್ತಾಳೆ. ಅವನ ಬೆನ್ನು ರಕ್ತದಿಂದ ಆವೃತವಾಗಿದೆ. ಹೀತ್ ಕ್ಲಿಫ್ ಅವಳನ್ನು ನೋಡಿ, ನಿನ್ನನ್ನು ಉಳಿಸಲು ಪ್ರತಿದಿನ ಈ ನೋವನ್ನು, ಇನ್ನಷ್ಟು ನೋವನ್ನು ಸಹಿಸುತ್ತೇನೆ ಎಂದು ಹೇಳ್ತಾನೆ. ಕ್ಯಾಥರಿನ್ ನಿಧಾನವಾಗಿ ಕ್ಷಮಿಸು ಎಂದು ಹೇಳ್ತಾಳೆ. ಆದರೆ ಹೀಟ್ ಕ್ಲಿಫ್ ಅವಳಿಗೆ ಎಂದಿಗೂ ಕ್ಷಮೆ ಕೇಳಬೇಡ ಎಂದು ಹೇಳ್ತಾನೆ. ನಂತರ ಕ್ಯಾಥರಿನ್ ಅವನ ಪಕ್ಕದಲ್ಲಿ ಮಲಗಿ ಆ ರಾತ್ರಿ ಅವನ ಜೊತೆಗೇ ಇರ್ತಾಳೆ. ವರ್ಷಗಳು ಕಳೆಯುತ್ತವೆ. ಒಂದು ದಿನ ಕ್ಯಾಥರಿನ್, ನಮಗೆ ಹೊಸ ನೆರೆಹೊರೆಯವರು ಬಂದಿದ್ದಾರೆ. ಎಡ್ಗರ್ ಲಿಂಟನ್, ಶ್ರೀಮಂತ ಬಟ್ಟೆ ವ್ಯಾಪಾರಿ ಎಂದು ಹೇಳ್ತಾಳೆ. ಅವನು ನನ್ನ ಮೇಲೆ ಪ್ರೀತಿಗೆ ಬೀಳಬಹುದು ಎಂದು ನನಗೆ ತೋರುತ್ತದೆ ಎಂದು ಅವಳು ಸೇರಿಸುತ್ತಾಳೆ. ನಂತರ ಅವಳು ಹೀತ್ ಕ್ಲಿಫ್ನನ್ನು ಕೇಳ್ತಾಳೆ, ನೀನು ಶ್ರೀಮಂತನಾಗಿದ್ದರೆ ಏನು ಮಾಡುತ್ತಿದ್ದೆ? ಹೀತ್ ಕ್ಲಿಫ್, ನಾನು ದೊಡ್ಡ ಮನೆಯಲ್ಲಿ ವಾಸಿಸ್ತಾ ಇದ್ದೆ, ಮದುವೆ ಆಗ್ತಾ ಇದ್ದೆ ಎಂದು ಹೇಳ್ತಾನೆ. ಅವನು ಮಾಲೀಕರ ಮಗಳು ರೋಸ್ ನನಗೆ ಆಕರ್ಷಕಳಾಗಿ ಕಾಣ್ತಾಳೆ ಎಂದು ಒಪ್ಪಿಕೊಳ್ತಾನೆ. ಕ್ಯಾಥರಿನ್ ನಗುತ್ತಾಳೆ. ರೋಸ್ ನಾನು ನೋಡಿದ ಅತ್ಯಂತ ಸಾಮಾನ್ಯ ಹುಡುಗಿ ಎಂದು ಅಪಹಾಸ್ಯ ಮಾಡ್ತಾಳೆ. ನಂತರ ಅವಳು ಮನೆಗೆ ಮರಳಿ ಎಡ್ಗರ್ ತನ್ನನ್ನು ಆಹ್ವಾನಿಸುವುದಕ್ಕಾಗಿ ಕಾಯ್ತಾಳೆ. ಆದರೆ 1 ವಾರ ಕಳೆದರೂ ಆಹ್ವಾನ ಬರುವುದಿಲ್ಲ. ಅವಳು ನೆಲ್ಲಿಗೆ, ಬಹುಶಃ ನಾನೇ ಅವ್ರ ಮನೆಗೆ ಹೋಗಿ ಭೇಟಿಯಾಗಬೇಕು ಎಂದು ಹೇಳ್ತಾಳೆ. ಆದರೆ ಒಬ್ಬಳು ಮಹಿಳೆ ಬೇರೆಯವರ ಮನೆಯ ಬಾಗಿಲಿಗೆ ಆಹ್ವಾನವಿಲ್ಲದೆ ಹೋಗಬಾರ್ದು ಎಂದು ನೆಲ್ಲಿ ಅವಳಿಗೆ ನೆನಪಿಸ್ತಾಳೆ. ಕ್ಯಾಥರಿನ್ ಕಾಯುವುದರಿಂದ ಬೇಸರಗೊಳ್ತಾಳೆ. ಹೀಟ್ ಕ್ಲಿಫ್ ಅವಳ ಅಶಾಂತಿಯಿಂದ ಬೇಸತ್ತು ಅವಳನ್ನು ಮರದ ಕೊಂಬೆಯ ಮೇಲೆ ಕುಳ್ಳಿರಿಸಿ ಒಬ್ಬನೇ ಹೊರಟು ಹೋಗ್ತಾನೆ. ಆ ರಾತ್ರಿ ಅವನು ಹಾಸಿಗೆಯ ಕಡೆ ಮರಳಿದಾಗ ಅದರ ಮೇಲೆ ಮೊಟ್ಟೆಗಳು ಇರ್ತವೆ. ಅದು ಕ್ಯಾಥರಿನ್ನ ಕೆಲಸ. ಬೆಳಿಗ್ಗೆ ಕ್ಯಾಥರಿನ್ ಚಳಿಯಿಂದ ನಡುಗುತ್ತಾಳೆ. ಮರದ ಕಟ್ಟಿಗೆಗಳನ್ನು ಖರೀದಿಸಲು ಕೂಡ ಅವರ ಬಳಿ ಹಣವಿಲ್ಲ. ಎರ್ನ್ಶಾ ಎಲ್ಲವನ್ನೂ ಜೂಜಿನಲ್ಲಿ ಕಳೆದುಕೊಂಡಿದ್ದಾನೆ. ಕ್ಯಾಥರಿನ್, ಬಹುಶಃ ನಾನು ಮಿಸ್ಟರ್ ಲಿಂಟನ್ರ ಬಳಿ ಹೋಗಬೇಕಾಗಬಹುದು ಎಂದು ಗುನುಗುತ್ತಾಳೆ. ಅದನ್ನು ಕೇಳಿದ ಕ್ಷಣ ಹೀತ್ ಕ್ಲಿಫ್ ತನ್ನ ಮರದ ಕುರ್ಚಿಯನ್ನು ಒಡೆದು ಹಾಕುತ್ತಾನೆ. ಮಿಸ್ಟರ್ ಲಿಂಟನ್ರ ಬಳಿ ಹೋಗಬೇಡ ಎಂದು ಅವನು ಹೇಳುತ್ತಾನೆ. ಆ ರಾತ್ರಿ ಅವನು ಹೊಡೆದ ಗುರುತುಗಳು ಇನ್ನೂ ಅವನ ಬೆನ್ನಿನ ಮೇಲೆ ಕಾಣಿಸುತ್ತವೆ. ಇಬ್ಬರೂ ಒಬ್ಬರನ್ನೊಬ್ಬರು ಬೇರೆ ರೀತಿಯಲ್ಲಿ ನೋಡಲು ಆರಂಭಿಸುತ್ತಾರೆ. ಕ್ಯಾಥರಿನ್ ಆ ಭಾವನೆಗಾಗಿ ತನ್ನನ್ನು ತಾನೇ ಹೊಡೆದುಕೊಳ್ಳುತ್ತಾಳೆ. ಒಂದು ದಿನ ಅಲೆದಾಡುತ್ತಿರುವಾಗ ಕ್ಯಾಥರಿನ್ ಮಿಸ್ಟರ್ ಲಿಂಟನ್ರ ಮನೆಯನ್ನು ಕಾಣ್ತಾಳೆ. ಅವಳು ನೇರವಾಗಿ ಅದರತ್ತ ನಡೀತಾಳೆ. ಒಳಗಿನಿಂದ ಹುಡುಗಿಯ ಧ್ವನಿ ಕೇಳಿಸ್ತೆ. ಅವಳು ರೋಮಿಯೋ ಮತ್ತು ಜೂಲಿಯಟ್ ಕಥೆಯನ್ನು ಓದುತ್ತಿದ್ದಾಳೆ. ಕ್ಯಾಥರಿನ್ ಗೋಡೆಯ ಮೇಲೆ ಹತ್ತಿ ಕೇಳ್ತಾಳೆ. ಅದು ಮಿಸ್ಟರ್ ಲಿಂಟನ್ರ ಸಹೋದರಿ ಇಸಬೆಲಾ. ಅವಳು ಕ್ಯಾಥರಿನನ್ನು ನೋಡಿ ಭೂತ ಎಂದು ಕೂಗ್ತಾಳೆ. ಮಿಸ್ಟರ್ ಲಿಂಟನ್ ಗೋಡೆ ಆಚೆ ಬಂದು ನೋಡ್ತಾನೆ. ಅಷ್ಟರಲ್ಲಿ ಹೀತ್ ಕ್ಲಿಫ್ಗೆ ಕ್ಯಾಥರಿನ್ ತನ್ನ ಪಾದ ಉಳುಕಿದೆ ಎಂಬ ಸುದ್ದಿ ಬರುತ್ತದೆ. ಲಿಂಟನ್ ಅವಳನ್ನು ಒಳಗೆ ಕರೆದುಕೊಂಡು ಹೋಗ್ತಾನೆ. ಹೀಟ್ ಕ್ಲಿಫ್ ಅವಳನ್ನು ಕರೆತರಲು ಬಯಸ್ತಾನೆ. ಆದರೆ ಎರ್ನ್ಶಾ ಅವನನ್ನು ತಡೀತಾನೆ. ಇದು ಅವಳಿಗೆ ಸಿಕ್ಕಿರೋ ಅವಕಾಶ. ಅಲ್ಲಿ ಹೋಗಿ ಗೊಂದಲ ಮಾಡಿದ್ರೆ ಅವಳು ಭವಿಷ್ಯ ಹಾಳಾಗುತ್ತೆ ಅಂತ ಹೇಳ್ತಾನೆ. ಕೆಲವು ದಿನಗಳ ನಂತರ ಕ್ಯಾಥರಿನ್ ಮನೆಗೆ ಮರಳ್ತಾಳೆ. ಅವಳು ಸಂಪೂರ್ಣವಾಗಿ ಬದಲಾಗಿರುವಂತೆ ಕಾಣ್ತಾಳೆ.
ಸೇವಕಿಯರು ಅವಳನ್ನು ನೋಡಿ ಬೆರಗಾಗ್ತಾರೆ. ಕ್ಯಾಥರಿನ್ ಹೀತ್ಕ್ಲಿಫ್ ಬಳಿ ಹೋಗಿ, ನಾನು 6 ವಾರಗಳ ಕಾಲ ಇರಲಿಲ್ಲ, ಆದರೆ ನೀನು ನನ್ನನ್ನು ನೋಡಲಿ ಏಕೆ ಬರಲಿಲ್ಲ ಎಂದು ಕೇಳ್ತಾಳೆ. ಹೀತ್ಕ್ಲಿಫ್ ಅವಳು ಇಷ್ಟು ದಿನಗಳ ಕಾಲ ದೂರವಾಗಿದ್ದಕ್ಕೆ ಕೋಪ್ಕೊಂಡಿದ್ದಾನೆ. ಅವನು, ಹೋಗಿ ಬೇರೆ ಸೇವಕರಿಗೆ ತೊಂದರೆ ಕೊಡು, ನಾನು ಬ್ಯುಸಿಯಾಗಿದ್ದೇನೆ, ಇನ್ನು ಮುಂದೆ ಮಕ್ಕಳಂತೆ ನಿನ್ನೊಂದಿಗೆ ಆಟವಾಡಲು ಸಾಧ್ಯವಿಲ್ಲ ಎಂದು ಹೇಳ್ತಾನೆ. ಲಿಂಟನ್ನೊಂದಿಗೆ ವಾರಗಳನ್ನು ಕಳೆದ ನಂತರ ನನ್ನ ಸಹವಾಸವನ್ನು ಏಕೆ ಬಯಸುತ್ತೀಯಾ ಎಂದು ಕ್ಯಾಥರಿನ್ಗೆ ಮತ್ತತ್ತೆ ಕೇಳ್ತಾನೆ. ಆದರೆ ಸತ್ಯವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಆ ರಾತ್ರಿ ಕ್ಯಾಥರಿನ್ ಮತ್ತೆ ನುಸುಳಿ ಹೀತ್ಕ್ಲಿಫ್ನನ್ನು ನೋಡಲು ಬರ್ತಾಳೆ. ಅಲ್ಲಿ ಅವಳು ಇಬ್ಬರು ಸೇವಕರು ಖಾಸಗಿ ಕ್ಷಣ ಹಂಚಿಕೊಳ್ಳುತ್ತಿರುವುದನ್ನು ನೋಡ್ತಾಳೆ. ಅದು ನೋಡಿದಾಗ ಕ್ಯಾಥರಿನ್ ಒಳಗೊಂದು ಆಸೆಯ ಕಿಡಿ ಹೊತ್ಕೊಳ್ತದೆ. ಅಷ್ಟರಲ್ಲಿ ಹೀತ್ಕ್ಲಿಫ್ ಹಿಂಬದಿಯಿಂದ ಬಂದು ಅವಳ ಬಾಯಿ ಮತ್ತು ಕಣ್ಣುಗಳನ್ನು ಮುಚ್ತಾನೆ. ಆದರೆ ಇಬ್ಬರೂ ದಾಸಿಯರ ಧ್ವನಿಯನ್ನು ಕೇಳ್ತಲೇ ಇರ್ತಾರೆ. ಆದರೆ ಅವರ ನಡುವೆ ಏನಾದರೂ ಸಂಭವಿಸುವ ಮುನ್ನ ಕ್ಯಾಥರಿನ್ ಎದ್ದು ಓಡಿ ಹೋಗ್ತಾಳೆ. ಮುಂದಿನ ಬೆಳಗ್ಗೆ ಅದೇ ಆಲೋಚನೆಗಳು ಇನ್ನೂ ಅವಳ ಮನಸ್ಸಿನಲ್ಲಿ ಓಡಾಡ್ತವೆ. ಹೀತ್ಕ್ಲಿಫ್ ಅವಳು ಮುಂದೆ ಬಂದಾಗ ಅವಳು ಎದ್ದು ದೂರ ಹೋಗುತ್ತಾಳೆ. ಕ್ಯಾಥರಿನ್ ತನ್ನದೇ ಆದ ಸಾಂತ್ವನವನ್ನು ಹುಡುಕಲು ಆರಂಭಿಸ್ತಾಳೆ. ಹೀತ್ಕ್ಲಿಫ್ ಅವಳನ್ನು ಹಿಂಬಾಲಿಸಿ ಏನು ಮಾಡ್ತಿದ್ದೀಯಾ ಎಂದು ಕೇಳ್ತಾನೆ. ಇಬ್ಬರೂ ಮುಖಾಮುಖಿ ಆಗ್ತಾರೆ. ಕ್ಯಾಥರಿನ್ ಅವನಿಂದ ಓಡ್ ಹೋಗ್ತಾಳೆ. ಇದಕ್ಕೆಲ್ಲ ನೀನೇ ಕಾರಣ ಏನು ಹೇಳ್ತಾ ಅವಳು ಅವನಿಗೆ ಮಾತಾಡಬೇಡ ಎಂದು ಹೇಳ್ತಾಳೆ. ಆದರೆ ಹೀತ್ಕ್ಲಿಫ್ ಅವಳ ಬೆರಳುಗಳನ್ನು ಹಿಡಿದು, ಈಗ ನಾನು ನಿನ್ನನ್ನು ಹಿಡಿದಿದ್ದೇನೆ ಎಂದು ಹೇಳ್ತಾ ಅವಳನ್ನು ಚುಂಬಿಸಲು ಮುಂದಾಗ್ತಾನೆ. ಆದರೆ ಕ್ಯಾಥರಿನ್, ನೀನು ನನ್ನ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುತ್ತಿದ್ದರೆ ನನ್ನನ್ನು ಬಿಡು ಎಂದು ಹೇಳಿ ಹೊರಟು ಹೋಗ್ತಾಳೆ. ಆದರೆ ಮನೆಗೆ ತಲುಪಿದ ಕ್ಷಣ ಮಿಸ್ಟರ್ ಲಿಂಟನ್ ಅಲ್ಲಿ ಇರ್ತಾನೆ. ಅವನು ಈಗಾಗಲೇ ಎರ್ನ್ಶಾ ಕುಡಿದು ಬಿದ್ದಿರುವುದನ್ನು ಕಂಡಿದ್ದಾನೆ. ಕ್ಯಾಥರಿನ್ ಇದು ತುಂಬ ಅವಮಾನಕರ ಎಂದು ಭಾವಿಸ್ತಾಳೆ. ಆದರೆ ಲಿಂಟನ್ ಅವಳಿಗೆ, ನಾನು ನಿನ್ನನ್ನು ಮದುವೆಯಾಗಲು ಬಯಸ್ತೇನೆ ಎಂದು ಹೇಳ್ತಾನೆ. ನಂತರ ಕ್ಯಾಥರಿನ್, ಮಿಸ್ಟರ್ ಲಿಂಟನ್ ನನ್ನನ್ನು ಮದುವೆಯಾಗಲು ಕೇಳಿದ್ರು, ನಾನು ಒಪ್ಪಿಕೊಂಡೆ ಎಂದು ನೆಲ್ಲಿಗೆ ಹೇಳ್ತಾಳೆ. ಹಾಗಾದರೆ ಮದುವೆಯಾಗು, ಇದರಲ್ಲಿ ತೊಂದರೆ ಏನಿದೆ ಎಂದು ನೆಲ್ಲಿ ಕೇಳ್ತಾಳೆ. ತೊಂದರೆ ನನ್ನ ಮನಸ್ಸಿನಲ್ಲಿದೆ, ಏಕೆಂದರೆ ನಾನು ಹೀತ್ಕ್ಲಿಫ್ನನ್ನು ಪ್ರೀತಿಸುತ್ತಿದ್ದೇನೆ ಎನ್ನುತ್ತಾಳೆ. ಆದರೆ ಅವಳು ಮಿಸ್ಟರ್ ಲಿಂಟನ್ನನ್ನು ಮದುವೆ ಆದರೆ ಅವನ ಸಂಪತ್ತನ್ನು ಬಳಸಿಕೊಂಡು ಹೀತ್ಕ್ಲಿಫ್ನ ಏಳಿಗೆಗೆ ಸಹಾಯ ಮಾಡ್ಬೋದು ಎಂದು ಅವಳು ಯೋಚಿಸ್ತಾಳೆ. ನೆಲ್ಲಿ, ನಿನ್ನ ಗಂಡನ ಹಣದಿಂದ ಸಹಾಯ ಮಾಡ್ತೀಯಾ ಎಂದು ವ್ಯಂಗ್ಯವಾಗಿ ಹೇಳ್ತಾಳೆ. ಕ್ಯಾಥರಿನ್ ಕೋಪದಿಂದ, ನೀನು ಯಾರನ್ನೂ ಪ್ರೀತಿಸಿಲ್ಲ, ನಿನ್ನನ್ನು ಯಾರೂ ಪ್ರೀತಿಸಿಲ್ಲ, ನಿನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಪ್ರತಿಕ್ರಿಯಿಸ್ತಾಳೆ. ಅಷ್ಟರಲ್ಲಿ ನೆಲ್ಲಿ ಬಾಗಿಲಿನ ಬಳಿ ನಿಂತಿರುವ ಹೀತ್ಕ್ಲಿಫ್ನನ್ನು ಗಮನಿಸ್ತಾಳೆ. ಅವಳು ಉದ್ದೇಶಪೂರ್ವಕವಾಗಿ ಕ್ಯಾಥರಿನ್ನಿಂದ ಇನ್ನಷ್ಟು ಮಾತುಗಳನ್ನು ಹೊರತೆಗೆಯುತ್ತಾಳೆ. ಹೀತ್ಕ್ಲಿಫ್ನ ಮದುವೆ ಆದರೆ ಅದು ನನ್ನನ್ನು ಅವಮಾನಿಸಿದೆ ಎಂದು ಕ್ಯಾಥರಿನ್ ಹೇಳ್ತಾಳೆ. ಅದನ್ನು ಕೇಳಿದ ಕೂಡಲೇ ಹೀತ್ಕ್ಲಿಫ್ ಹೊರಟು ಹೋಗ್ತಾನೆ. ಆದರೆ ಕ್ಯಾಥರಿನ್ ಅವನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ಹೇಳೋ ಭಾಗವನ್ನು ಅವನು ಕೇಳಿಸ್ಕೊಳ್ಳೋದಿಲ್ಲ. ಹೀತ್ಕ್ಲಿಫ್ ಪೂರ್ಣ ಸತ್ಯವನ್ನು ಕೇಳದೆ ಹೊರಟು ಹೋಗ್ತಾನೆ. ಮರುದಿನವೇ ಕ್ಯಾಥರಿನ್ ಲಿಂಟನ್ರ ಮನೆಗೆ ಓಡಿ ಹೋಗಿ ಮದುವೆಯನ್ನು ರದ್ದುಗೊಳಿಸಲು ಯತ್ನಿಸ್ತಾನೆ. ಆದರೆ ಹೀತ್ಕ್ಲಿಫ್ ಈಗಾಗಲೇ ಹೊರಟು ಹೋಗಿದ್ದಾನೆ ಎಂದು ಗೊತ್ತಾಗ್ತದೆ. ಕ್ಯಾಥರಿನ್ ಅವನಿಗಾಗಿ ಕಾಯಲು ನಿರ್ಧರಿಸ್ತಾನೆ. ಅವನು ನನ್ನನ್ನು ಆಟವಾಡಿಸಲು ಹೀಗೆ ಮಾಡ್ತಿದ್ದಾನೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾನೆ. ಆದರೆ ಹೀತ್ಕ್ಲಿಫ್ ಎಂದಿಗೂ ಮರಳಿ ಬರುವುದಿಲ್ಲ. ನಂತರ ಬೇರೆ ದಾರಿಯಿಲ್ಲದೆ ಕ್ಯಾಥರಿನ್ ಮಿಸ್ಟರ್ ಲಿಂಟನ್ರನ್ನು ಮದುವೆಯಾಗುತ್ತಾಳೆ. ಆದರೆ ಅವಳ ಹೃದಯದಲ್ಲಿ ಎಂದಿಗೂ ಲಿಂಟನ್ಗಾಗಿ ಸ್ಥಾನ ಇರುವುದಿಲ್ಲ. ಲಿಂಟನ್ ನೀಡಿದ ಐಶ್ವರ್ಯಮಯ ಜೀವನದಲ್ಲಿ ಅವಳು ಸಂತೋಷವಾಗುವುದಿಲ್ಲ. ಲಿಂಟನ್ ಅವಳ ಮುಖದ ಬಣ್ಣಕ್ಕೆ ಹೊಂದುವಂತೆ ಒಂದು ಮಲಗುವ ಕೋಣೆಯನ್ನೇ ಕಟ್ಟಿಸ್ತಾನೆ. ಆದರೆ ಕ್ಯಾಥರಿನ್ನ ತುಟಿಗಳಲ್ಲಿ ನಗು ಕಾಣುವುದಿಲ್ಲ. ಕ್ಯಾಥರಿನ್ ನೆಲ್ಲಿಯೊಂದಿಗೆ ಮಾತನಾಡಲು ಪ್ರಯತ್ನಿಸ್ತಾಳೆ. ಆದರೆ ನೆಲ್ಲಿ ಅವಳನ್ನು ಕಡೆಗಣಿಸ್ತಾಳೆ. ನಿಧಾನವಾಗಿ ಕ್ಯಾಥರಿನ್ ಈ ಜೀವನವನ್ನು ಸ್ವೀಕರಿಸ್ತಾಳೆ. ಆದರೆ ಅವಳ ಹೃದಯ ಇನ್ನೂ ಹೀತ್ಕ್ಲಿಫ್ಗಾಗಿ ಹಂಬಲಿಸ್ತಲೇ ಇರ್ತದೆ. ಅವನು ಇಲ್ಲದಿರುವುದನ್ನು ಅವಳು ಸದಾ ಅನುಭವಿಸ್ತಾಳೆ. ಕ್ಯಾಥರಿನ್ ವೆದರಿಂಗ್ ಹೈಟ್ಸ್ಗೆ ಭೇಟಿ ನೀಡ್ತಾಳೆ. ಎರ್ನ್ಶಾ ಅವರ ಸ್ಥಿತಿ ಹದಗೆಟ್ಟಿದೆ. ಅವನು ನನ್ನ ಬಳಿ ಹಣವಿಲ್ಲ ಎಂದು ಹೇಳ್ತಾನೆ. ಆದರೆ ಕ್ಯಾಥರಿನ್, ಎಡ್ಗರ್ ಹಣ ಕಳುಹಿಸುತ್ತಿದ್ದಾನೆ ಮತ್ತು ಅದು ನನಗೆ ಗೊತ್ತಿದೆ ಎನ್ನುತ್ತಾಳೆ. ಆದರೆ ಎರ್ನ್ಶಾ ಹೆಚ್ಚಿನ ಹಣವನ್ನು ಕೇಳ್ತಾನೆ. ಕ್ಯಾಥರಿನ್, ನೀನು ಅದನ್ನೆಲ್ಲ ಮತ್ತೆ ಜೂಜಿನಲ್ಲಿ ಕಳೆದುಕೊಳ್ಳುತ್ತೀಯಾ ಎಂದು ಬೈಯುತ್ತಾಳೆ. ಎರ್ನ್ಶಾ ನಿನ್ಗೆ ಮಕ್ಕಳಿಲ್ಲ ಅಂತ ಅವಳನ್ನು ಕೆಣಕ್ತಾನೆ. ನಿನ್ನ ಗಂಡಿಂದ ಸಾಧ್ಯವಾಗ್ತಿಲ್ವೋ ಅಥವಾ ನಿನ್ನ ಮಕ್ಕಳೇ ಆಗುವುದಿಲ್ವೋ ಅಂತ ಕೇಳ್ತಾನೆ. ಕ್ಯಾಥರಿನ್ ಕೋಪದಿಂದ ನಾಣ್ಯಗಳನ್ನು ನೆಲದ ಮೇಲೆ ಎಸೀತಾಳೆ. ಎರ್ನ್ಶಾ, ನಾನು ನಾಣ್ಯಗಳನ್ನು ಭಿಕ್ಷುಕನ ರೀತಿ ಆಯ್ದುಕೊಳ್ಳುವುದನ್ನು ನೋಡಿ ಆನಂದಿಸು ಎಂದು ಹೇಳ್ತಾನೆ. ಕ್ಯಾಥರಿನ್ ನಾಣ್ಯಗಳನ್ನು ಎತ್ಕೊಂಡು ಕ್ಷಮೆ ಯಾಚಿಸ್ತಾಳೆ. ಅವಳು ಕಣ್ಣೀರು ಹಾಕುತ್ತಾ ಮಿಸ್ಟರ್ ಲಿಂಟನ್ರ ಬಳಿಗೆ ಮರಳಿ, ಅಲ್ಲಿ ನನಗೇನೂ ಉಳಿದಿಲ್ಲ ಎಂದು ಹೇಳ್ತಾಳೆ. 1 ವರ್ಷ ಕಳೆದ ನಂತರ ಕ್ಯಾಥರಿನ್ ಗರ್ಭಿಣಿ ಆಗ್ತಾಳೆ. ಮಿಸ್ಟರ್ ಲಿಂಟನ್ ಸಂತೋಷದಿಂದ ತುಂಬಿ ಹೋಗ್ತಾನೆ. ಆದರೆ ಆ ರಾತ್ರಿ ಕ್ಯಾಥರಿನ್ ತನ್ನ ಹಾಸಿಗೆಯ ಮೇಲೆ ಮೊಟ್ಟೆಗಳನ್ನು ಕಂಡುಕೊಳ್ತಾಳೆ. ಅವಳಿಗೆ ತಕ್ಷಣವೇ ಇದನ್ನು ಮಾಡಿದವರು ಯಾರು ಎಂಬುದು ಗೊತ್ತಾಗುತ್ತೆ. ಅವಳು ಅವನನ್ನು ಹುಡುಕಲು ಹೊರಟು ಹೋಗ್ತಾಳೆ. ಮುಂದಿನ ದಿನ ಅವಳು ಯಾವಾಗಲೂ ಭೇಟಿಯಾಗುತ್ತಿದ್ದ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿ ಅವಳ ಮುಂದೆ ನಿಂತಿರುವ ಹೀತ್ಕ್ಲಿಫ್ ಸುಂದರ, ಶ್ರೀಮಂತನಾಗಿ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಕ್ಯಾಥರಿನ್ ಅವನನ್ನು ಅಪ್ಪಿಕೊಂಡು ಬೆರಗಾಗುತ್ತಾಳೆ. ಅವನ ಪರಿವರ್ತನೆ ಅವಳನ್ನು ಆಶ್ಚರ್ಯಗೊಳಿಸುತ್ತದೆ. ಅವಳು ಅವನನ್ನು ಊಟಕ್ಕೆ ಆಹ್ವಾನಿಸ್ತಾಳೆ. ಊಟದ ಸಮಯದಲ್ಲಿ, ನೀನು ಇಷ್ಟು ದಿನ ಎಲ್ಲಿದ್ದೆ ಎಂದು ಕೇಳ್ತಾಳೆ. ಆದರೆ ಹೀತ್ಕ್ಲಿಫ್ ನಿಜವಾದ ಉತ್ತರ ನೀಡುವುದಿಲ್ಲ. ಇಸಬೆಲ್ಲಾ ಅಲ್ಲಿ ಇದ್ದು ಅವನನ್ನು ಮೆಚ್ಚಿಸಲು ಪ್ರಯತ್ನಿಸ್ತಾಳೆ. ನಂತರ ಕ್ಯಾಥರಿನ್, ನೀನು ಏನು ಮಾಡ್ತಿದ್ದೆ ಎಂಬುದನ್ನು ನನಗೆ ಹೇಳಬೇಕಾಗಿಲ್ಲ, ನಿನ್ನ ರಹಸ್ಯಗಳನ್ನು ನೀನೇ ಇಟ್ಟುಕೋ ಎಂದು ಹೇಳ್ತಾಳೆ. ಆದರೆ ನಂತರ ಹೀತ್ಕ್ಲಿಫ್ ಈಗ ವೆದರಿಂಗ್ ಹೈಟ್ಸ್ನಲ್ಲಿ ವಾಸಿಸುತ್ತಿದ್ದಾನೆ ಮತ್ತು ಅವನು ಆ ಸ್ಥಳವನ್ನು ಖರೀದಿಸಿದ್ದಾನೆ ಎಂದು ಗೊತ್ತಾಗುತ್ತದೆ.
ಇಸಬೆಲಾ ಸಂತೋಷದಿಂದ ತುಂಬಿ ಹೋಗುತ್ತಾಳೆ. ನಮಗೆ ನೆರೆಹೊರೆಯವರು ಬಂದಿದ್ದಾರೆ ಎಂದು ಹೇಳ್ತಾಳೆ. ಅವಳು ಹೀತ್ ಕ್ಲಿಫ್ನನ್ನು ಅತ್ಯಂತ ಸುಂದರ ವ್ಯಕ್ತಿ ಎಂದು ಕರೆಯಲು ಆರಂಭಿಸುತ್ತಾಳೆ. ಕ್ಯಾಥರಿನ್ ಅವಳಿಗೆ ಅವನು ನಿನ್ನನ್ನು ನುಂಗಿಬಿಡುತ್ತಾನೆ, ಅವನು ಒರಟ ಕಾಡು ಮನುಷ್ಯ ಮತ್ತು ಅವನಿಗೆ ಕೆಟ್ಟ ಕೋಪವಿದೆ ಎಂದು ಎಚ್ಚರಿಸುತ್ತಾಳೆ. ಇಸಬೆಲ್ಲಾ, ನೀನು ಹಸಿದ ನಾಯಿಯಂತೆ ವರ್ತಿಸುತ್ತಿದ್ದೀಯಾ ಎಂದು ಪ್ರತಿಕ್ರಿಯಿಸುತ್ತಾಳೆ. ಕ್ಯಾಥರಿನ್ ಇಸಬೆಲ್ಲಾಗೆ, ನಿನ್ನನ್ನು ಅವಮಾನದಿಂದ ತಪ್ಪಿಸಲು ನಾನು ಪ್ರಯತ್ನಿಸುತ್ತಿದ್ದೆ, ಆದರೆ ನೀನು ಬಯಸಿದರೆ ಅವನನ್ನು ಪ್ರೀತಿಸಬಹುದು ಎಂದು ಹೇಳ್ತಾಳೆ. ಇದನ್ನು ಕೇಳಿ ಕೋಪಗೊಂಡ ಇಸಬೆಲ್ಲಾ ಕ್ಯಾಥರಿನ್ನ ಗೊಂಬೆಯನ್ನು ಒಡೆದು ಹಾಕ್ತಾಳೆ. ಹೀಟ್ ಕ್ಲೀಫ್ಗೆ ಇಸಬೆಲ್ಲಾ ಅವನ ಮೇಲೆ ಸಂಪೂರ್ಣವಾಗಿ ಮೋಹಗೊಂಡಿದ್ದಾಳೆ ಎಂಬುದು ಸ್ಪಷ್ಟವಾಗ್ತದೆ. ಅವಳು ತುಂಬ ಸುಂದರವಾಗಿದ್ದಾಳೆ ಎನ್ನುತ್ತಾನೆ. ಕ್ಯಾಥರಿನ್ ಬಾಗಿಲಿನ ಹಿಂದೆ ನಿಂತಿದ್ದ ಇಸಬೆಲ್ಲಾವನ್ನು ಒಳಗೆ ಕರೆದು ಹೀಟ್ ಕ್ಲೀಫ್ ಮುಂದೆ ನಿಲ್ಲಿಸುತ್ತಾಳೆ. ನನ್ನನ್ನು ಮತ್ತೆ ಹಸಿದ ನಾಯಿ ಎಂದು ಕರೀಬೇಡ ಎಂದು ಹೇಳುತ್ತಾ ಅವನನ್ನು ನೀನೇ ಇಟ್ಕೋ ಎನ್ನುತ್ತಾಳೆ. ಆದರೆ ಇಸಬೆಲ್ಲಾ ಹೊರಟು ಹೋಗ್ತಾಳೆ. ಹೀಟ್ ಕ್ಲೀಫ್ ಕ್ಯಾಥರಿನ್ ವರ್ತನೆಯನ್ನು ನೋಡಿ ಕೋಪದಿಂದ ಬೈತಾನೆ. ಕ್ಯಾಥರಿನ್ ಪ್ರತಿ ದಾಳಿ ಮಾಡಿ ಇಸಾಬೆಲ್ಲಾಳನ್ನು ಒಬ್ಬಂಟಿಯಾಗಿ ಬಿಡಲು ಹೇಳ್ತಾಳೆ. ಹೀಟ್ ಕ್ಲಿಫ್, ನಿನಗೆ ವಿರೋಧಿಸುವ ಹಕ್ಕೇ ಇಲ್ಲ, ನಾನು ನಿನ್ನ ಗಂಡನಲ್ಲ ಎಂದು ಅವನು ಅವಳಿಗೆ ನೆನಪಿಸ್ತಾನೆ. ನೀನು ಮರಳಿ ಬಂದ ನಂತರ ನಾನು ಯಾವಾಗಲೂ ನಿನ್ನೊಂದಿಗೆ ದಯೆಯಿಂದ ವರ್ತಿಸಿದ್ದೇನೆ. ನೀನು ಕಣ್ಮರೆಯಾಗಿದ್ದಕ್ಕಾಗಿ ನಾನು ಎಂದಿಗೂ ನಿನ್ನನ್ನು ದೂಷಿಸಲಿಲ್ಲ. ವರ್ಷಗಳ ಕಾಲ ನೀನು ಬದುಕಿದ್ದೀಯೋ ಸತ್ತಿದ್ದೀಯೋ ಎಂಬುದೇ ನನಗೆ ತಿಳಿಯಲಿಲ್ಲ. ನಾನು ನಿಜವಾಗಿ ಯಾವ ತಪ್ಪು ಮಾಡಿದೆ? ನನ್ನನ್ನು ಯಾಕೆ ಬಿಟ್ಟು ಹೋದೆ ಎಂದು ಕ್ಯಾಥರಿನ್ ಕೇಳ್ತಾಳೆ. ಹೀತ್ ಕ್ಲಿಫ್, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ನಿನಗೆ ತಿಳಿದಿತ್ತು, ಆದರೆ ನೀನು ಅದನ್ನು ತಳ್ಳಿ ಹಾಕಿದ್ದೆ. ನನ್ನನ್ನು ಏನೂ ಅಲ್ಲದವನಂತೆ ವರ್ತಿಸಿದ್ದೆ. ನೀನು ಲಿಂಟನ್ರನ್ನು ಮದುವೆಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕುತ್ತಿದ್ದೀಯಾ ಎಂದು ಕೋಪದಿಂದ ಹೇಳ್ತಾನೆ. ನಂತರ ಇಸಬೆಲ್ಲಾ ರಹಸ್ಯವನ್ನು ನನಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು, ನಾನು ಅವಳನ್ನು ಬಳಸಿಕೊಳ್ಳುತ್ತೇನೆ ಎಂದು ಪ್ರಮಾಣ ಮಾಡುತ್ತಾನೆ. ಕ್ಯಾಥರಿನ್ ಇದ್ಯಾವುದೂ ಮುಖ್ಯವಲ್ಲ ಎಂಬಂತೆ ನಟಿಸುತ್ತಾ, ಹೋಗು, ಅವಳನ್ನು ಮುದ್ದಿಸು, ಮದುವೆಯಾಗು, ನನಗೇನೂ ಆಗಬೇಕಿಲ್ಲ ಎನ್ನುತ್ತಾಳೆ. ನಂತರ ಕ್ಯಾಥರಿನ್ ಲಿಂಟನ್ರ ಬಳಿ ಹೋಗಿ, ನಾವು ಹೀತ್ ಕ್ಲೀಫ್ನನ್ನು ಮತ್ತೆ ಸ್ವೀಕರಿಸಬಾರದು ಎಂದು ನನಗೆ ತೋರುತ್ತದೆ ಎಂಬ ತನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತಾಳೆ. ವೇದರಿಂಗ್ ಹೈಟ್ಸ್ನಲ್ಲಿ ಅರ್ನ್ಶಾ ಹೀತ್ ಕ್ಲೀಫ್ ಬಳಿ ಬಂದು, ಇಷ್ಟು ಶ್ರೀಮಂತನಾದ ನಂತರವೂ ನೀನು ಇನ್ನೂ ಅವಳ ಸಾಕು ಪ್ರಾಣಿಯಂತೆಯೇ ವರ್ತಿಸುತ್ತಿರುವೆ ಎಂದು ತಿಳಿಸುತ್ತಾನೆ. ಮುಂದಿನ ದಿನ ಕ್ಯಾಥರಿನ್ ವೇದರಿಂಗ್ ಹೈಟ್ಸ್ಗೆ ಓಡುತ್ತಾಳೆ. ಅವಳ ತಂದೆ ಸತ್ತಿದ್ದಾನೆ. ಅವಳು ಅವನ ಕೈ ಹಿಡಿದು ಅಳುತ್ತಾಳೆ. ನಂತರ ಕೋಪದಿಂದ ಅವನನ್ನು ಒದೆಯುತ್ತಾಳೆ. ಕ್ಯಾಥರಿನ್ ಮಳೆಯೊಳಗೆ ಹೊರಟು ಹೋಗುತ್ತಾಳೆ. ಹೀತ್ ಕ್ಲಿಫ್ ಅವಳನ್ನು ತಡೆಯಲು ಪ್ರಯತ್ನಿಸ್ತಾನೆ. ನೀನು ಚಳಿಯಿಂದ ಅಸ್ವಸ್ಥವಾಗ್ತೀಯಾ ಎಂದು ಅವಳನ್ನು ಎತ್ತಿಕೊಂಡು ಆಶ್ರಯಕ್ಕೆ ಕರೆದೊಯ್ದು ತನ್ನ ಕೋಟ್ನು ಅವಳ ಮೇಲೆ ಹಾಕ್ತಾನೆ. ಇದೇ ಸ್ಥಳದಲ್ಲಿ ಅವರು ಮಕ್ಕಳಾಗಿದ್ದಾಗ ಮಳೆಯಲ್ಲಿ ನಿಂತಿದ್ದರು. ಕ್ಯಾಥರಿನ್, ನೀನು ನನ್ನ ಯಾಕೆ ಬಿಟ್ಟು ಹೋದೆ ಎಂದು ಕೇಳ್ತಾಳೆ. ಹೀತ್ ಕ್ಲಿಫ್, ಆ ದಿನ ನಾನು ಕೇಳಿಸ್ಕೊಂಡೆ, ನೀನು ನನ್ನನ್ನು ಮದುವೆಯಾದರೆ ಅದು ನಿನ್ನನ್ನು ಕೀಲಾಗಿ ಕಾಣುವಂತೆ ಮಾಡುತ್ತದೆ ಎಂದು ನೀನು ಹೇಳಿದ್ದೆ ಎಂಬುದನ್ನು ನೆನಪಿಸ್ತಾನೆ. ಇಲ್ಲ, ನೀನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿಲ್ಲ. ಅದಾದ ನಂತರ ನಾನು ನಿನ್ನೆ ಮದುವೆಯಾಗಿ ಬಯಸಿದೆ ಮತ್ತು ನಿನಗಾಗಿ ಓಡಿ ಬಂದೆ, ಆದರೆ ಅಷ್ಟರಲ್ಲಿ ನೀನು ಹೊರಟು ಹೋಗಿದ್ದೆ ಎಂದು ಕ್ಯಾಥರಿನ್ ತನ್ನ ಕಥೆಯನ್ನು ಹೇಳ್ಕೊಡ್ತಾಳೆ. ಹೀಟ್ ಕ್ಲಿಫ್ ಪ್ರತಿ ದಾಳಿ ನಡೆಸ್ತಾನೆ. ನೀನು ನನ್ನನ್ನು ಪ್ರೀತಿಸ್ತಿದ್ರೆ ಲಿಂಟನ್ನ ಮೇಲಿನ ಅವಳ ಕಳಪೆ ಪ್ರೀತಿಗಾಗಿ ಅವನನ್ನು ಯಾಕೆ ಮದುವೆ ಆದೆ? ನೀನು ಮದುವೆ ಆದರೂ ಸಹ ನಮ್ಮನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಹೇಳ್ತಾ ಅವಳನ್ನು ಮತ್ತೆ ಚುಂಬಿಸ್ತಾನೆ. ಅದಾದ ನಂತರ ಅರ್ನ್ಶಾ ಅವರ ಅಂತ್ಯಕ್ರಿಯೆ ನಡೆಯುತ್ತದೆ. ಕ್ಯಾಥರಿನ್ನ ದೊಡ್ಡ ಹಾರವು ಅವಳ ಕುತ್ತಿಗೆಯಿಂದ ಜಾರುತ್ತದೆ. ಅಲ್ಲಿಂದಲೇ ಅವರ ಗುಪ್ತ ಭೇಟಿಗಳು ಆರಂಭವಾಗುತ್ತವೆ. ಹೀತ್ ಕ್ಲಿಫ್ಗೆ ಕ್ಯಾಥರಿನ್ ಗರ್ಭಿಣಿ ಎಂಬುದು ಗೊತ್ತಿಲ್ಲ. ಕ್ಯಾಥರಿನ್ ಇದನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾಳೆ. ಇದು ಮುಂದುವರಿಯಬಾರದು ಎಂದು ತನ್ನ ಮನಸ್ಸಿಗೆ ಹೇಳಿಕೊಳ್ಳುತ್ತಾಳೆ. ಆದರೆ ಕೊನೆಯಲ್ಲಿ ಮನಸ್ಸು ಬದಲಿಸುತ್ತಾಳೆ. ಒಂದು ದಿನ ಹೀತ್ ಕ್ಲಿಫ್ ಪಕ್ಕದಲ್ಲಿ ಮಲಗಿದ್ದಾಗ, ನನ್ನ ಮಾತನ್ನು ಪೂರ್ತಿಯಾಗಿ ಕೇಳದೆ ಏಕೆ ಹೊರಟು ಹೋದೆ? ಆ ದಿನ ಪೂರ್ತಿ ವಿಷಯವನ್ನು ಕೇಳಿಸಿಕೊಂಡಿದ್ದರೆ ನಾವು ಪ್ರತಿದಿನ ಹೀಗೆ ಸಂತೋಷವಾಗಿ ಇರಬಹುದಿತ್ತು ಎಂದು ಕ್ಯಾಥರಿನ್ ಹೇಳ್ತಾಳೆ. ನಾನು ಬಾಗಿಲ ಹಿಂದೆ ನಿಂತಿದ್ದನ್ನು ನೆಲ್ಲಿ ನೋಡಿದ್ದಳು ಎಂದು ಹೀಟ್ ಕ್ಲಿಫ್ ಹೇಳ್ತಾನೆ. ನೆಲ್ಲಿಯ ಕೆಟ್ಟ ಉದ್ದೇಶವನ್ನು ಅರ್ಥ ಮಾಡಿಕೊಂಡ ಕ್ಯಾಥರಿನ್ ನೆಲ್ಲಿಯ ಬಳಿ ಹೋಗಿ ಹೊಸ ಕೆಲಸವನ್ನು ಹುಡುಕಲು ಹೇಳ್ತಾಳೆ. ಹೀಟ್ ಕ್ಲಿಫ್ ನಮ್ಮ ಮಾತುಗಳನ್ನು ಕೇಳ್ತಿದ್ದಾನೆಂದು ತಿಳಿದಿದ್ದರೂ ನೀನು ನನಗೆ ಹೇಳಲಿಲ್ಲ, ಅದಕ್ಕಾಗಿ ಈ ಶಿಕ್ಷೆ. ಈಗ ಮಿಸ್ಟರ್ ಲಿಂಟನ್ರ ಬಳಿ ಹೋಗಿ ನಾನು ಹೊಸ ಕೆಲಸ ಕಂಡುಕೊಂಡಿದ್ದೇನೆ, ಹೊರಟು ಹೋಗುತ್ತಿದ್ದೇನೆ ಎಂದು ತಿಳಿಸು ಎಂದು ಆಜ್ಞಾಪಿಸುತ್ತಾಳೆ. ನೆಲ್ಲಿ ಮಿಸ್ಟರ್ ಲಿಂಟನ್ರ ಬಳಿ ಹೋಗುತ್ತಾಳೆ. ಮುಂದಿನ ದಿನವೇ ಲಿಂಟನ್ ಕ್ಯಾಥರಿನ್ಗೆ ಹೀತ್ ಕ್ಲಿಫ್ನನ್ನು ನೋಡಬಾರದು ಎಂದು ನಿಷೇಧಿಸುತ್ತಾನೆ. ಯಾರಾದರೂ ನಿನ್ನ ಒಳ್ಳೆತನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅದು ತುಂಬ ದುಃಖಕರ ಎಂದು ಹೇಳುತ್ತಾನೆ. ಒಂದು ರಾತ್ರಿ ಕ್ಯಾಥರಿನ್ನ ಕಿಟಕಿಗೆ ಏನೋ ತಾಗುತ್ತದೆ. ಅವಳು ಲಿಂಟನ್ಗೆ, ಗಾಳಿಯ ದಿಕ್ಕು ಬದಲಾದಾಗ ಗಿಳಿಗಳು ದಾರಿ ತಪ್ಪುತ್ತವೆ, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಹೊರಗೆ ನುಸುಳಿ ಹೀತ್ ಕ್ಲಿಫ್ನನ್ನು ಭೇಟಿಯಾಗುತ್ತಾಳೆ. ಒಳಗಿನಿಂದ ಮಿಸ್ಟರ್ ಲಿಂಟನ್ ಅವಳನ್ನು ಕರೆಯಲು ಆರಂಭಿಸುತ್ತಾನೆ. ಅವನು ಹೊರಗೆ ಬಂದು, ನಮ್ಮ ಮಗನಿಗೆ ಈ ಚಳಿ ಇಷ್ಟವಾಗುವುದಿಲ್ಲ ಎಂದು ಹೇಳುತ್ತಾನೆ. ಹೀತ್ ಕ್ಲಿಫ್ ಅದನ್ನು ಕೇಳ್ತಾನೆ. ಅವನ ಕೋಪದಿಂದ ಕ್ಯಾಥರಿನ್ನ ಮನೆಗೆ ನುಗ್ಗಿ, ಈ ಮಗು ನಂದೇನಾ ಎಂದು ಕೇಳ್ತಾನೆ. ಇಲ್ಲ, ನೀನು ಹಿಂತಿರುಗು ಮೊದಲೇ ಮಗು ಗರ್ಭಧರಿಸಿತು ಎಂದು ಕ್ಯಾಥರಿನ್ ಹೇಳ್ತಾಳೆ. ಹೀತ್ ಕ್ಲಿಫ್, ನನಗಿದು ಅಭ್ಯಂತರವಿಲ್ಲ ಎಂದು ಹೇಳ್ತಾನೆ. ಆ ತೀವ್ರ ಕ್ಷಣದಲ್ಲಿ ಹೀತ್ ಕ್ಲಿಫ್, ನಾನು ಲಿಂಟನ್ನನ್ನು ಕೊಲ್ಲುತ್ತೇನೆ ಎಂದು ಹೇಳ್ತಾನೆ. ಕೋಪಗೊಂಡ ಕ್ಯಾಥರಿನ್, ನೀನು ಮನುಷ್ಯನಲ್ಲ ಮೃಗ ಎಂದು ಅವನಿಗೆ ಬೈದು ಅವರ ಸಂಬಂಧವನ್ನು ಅಲ್ಲಿಗೆ ಕೊನೆಗೊಳಿಸುತ್ತಾಳೆ. ಅವಳು ಹೊರಟ ನಂತರ ಹೀತ್ ಕ್ಲಿಫ್ ನೇರವಾಗಿ ಇಸಬೆಲ್ಲಾ ಅವ್ರ ಕೊಠಡಿಗೆ ಹೋಗಿ ನನ್ನನ್ನು ಮದುವೆ ಆಗೋ ಎಂದು ಕೇಳ್ತಾನೆ. ಇಸಬೆಲ್ಲಾ ಒಪ್ಕೊಳ್ತಾಳೆ.
ಮರುದಿನವೇ ಅವರಿಬ್ಬರೂ ಹೋಗಿ ಮದುವೆ ಆಗ್ತಾರೆ. ಕ್ಯಾಥರಿನ್ ನೊಂದು ಹೋಗ್ತಾಳೆ. ಲಿಂಟನ್ ಅವಳನ್ನು ಗದರಿಸ್ತಾನೆ. ಆ ವ್ಯಕ್ತಿಗಾಗಿ ನನ್ನ ಮುಂದೆ ಅಳುವುದನ್ನು ನಾನು ಸಹಿಸುವುದಿಲ್ಲ ಎಂದು ಹೇಳ್ತಾನೆ. ಹೀಕ್ಲಿಫ್ನ ಆಜ್ಞೆಯ ಮೇರೆಗೆ ಇಸ್ಬೆಲ್ಲಾ ನೆಲ್ಲಿಗೆ ಪತ್ರ ಬರೀತಾಳೆ. ನನ್ನ ಗಂಡ ಒಬ್ಬ ಕ್ರೂರಿ, ಕಟುಕ ಎಂದು ಬೈಯುತ್ತಾಳೆ. ಯಾರೂ ಅದಕ್ಕೆ ಪ್ರತಿಕ್ರಿಯಿಸದ ಕಾರಣ ಕೋಪಗೊಂಡು ಇಸ್ಬೆಲ್ಲಾರಿಗೆ ಮತ್ತೊಂದು ಪತ್ರ, ಈ ಬಾರಿ ನೇರವಾಗಿ ಕ್ಯಾಥರಿನ್ಗೆ ಬರೆಯಲು ಹೇಳ್ತಾನೆ. ಆದರೆ ನೆಲ್ಲಿ ಆ ಪತ್ರವನ್ನು ಸುಡುತ್ತಾಳೆ. ಇನ್ನೊಂದು ಕಡೆ ಕ್ಯಾಥರಿನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ. ಅವಳು ಊಟ, ನೀರು ಎಲ್ಲವನ್ನು ಬಿಟ್ಟಿದ್ದಾಳೆ. ನೆಲ್ಲಿ ಇದು ಮಗುವಿಗೆ ಒಳ್ಳೆಯದಲ್ಲ ಎಂದು ಎಚ್ಚರಿಸುತ್ತಾಳೆ. ಆದರೆ ಕ್ಯಾಥರಿನ್ಗೆ ಮಗುವಿನ ಮೇಲೆ ಸ್ವಲ್ಪವೂ ಕಾಳಜಿಯಿಲ್ಲ. ಅದು ಸತ್ತರೂ ಚಿಂತೆ ಇಲ್ಲದಂತೆ ವರ್ತಿಸುತ್ತಾಳೆ ಮತ್ತು ತನ್ನ ಕಿಟಕಿಯಲ್ಲಿ ಹೀಟ್ಕ್ಲಿಫ್ನ ಹೆಸರನ್ನು ತನ್ನ ಹೆಸರಿನ ಪಕ್ಕದಲ್ಲಿ ಕೆತ್ತಿದ್ದಾಳೆ. ನೆಲ್ಲಿ ವೆದರಿಂಗ್ ಹೈಟ್ಸ್ಗೆ ಹೋಗುತ್ತಾಳೆ. ಇಸ್ಬೆಲ್ಲಾ ನಾಯಿಯಂತೆ ಸರಪಳಿಯಲ್ಲಿ ಕಟ್ಟಲ್ಪಟ್ಟಿದ್ದಾಳೆ. ಅವಳು ನಾಯಿಯಂತೆ ವರ್ತಿಸ್ತಾಳೆ. ಹೀಟ್ಕ್ಲಿಫ್ ನೆಲ್ಲಿಗೆ ಕ್ಯಾಥರಿನ್ಗೆ ಹೇಳು, ನಾನು ಕೊನೆಗೂ ನನ್ನ ಸಮಾನವಾದ ಜೋಡಿಯನ್ನು ಕಂಡುಕೊಂಡಿದ್ದೇನೆ ಎಂದು ಹೇಳ್ತಾನೆ. ನೆಲ್ಲಿ ನಾನು ಹಾಗೆ ಹೇಳುವುದಿಲ್ಲ ಎಂದು ನಿರಾಕರಿಸಿ ಇಸ್ಬೆಲ್ಲಾಳಿಗೆ ಮನೆಗೆ ಬಾ ಎಂದು ಹೇಳ್ತಾಳೆ. ಆದರೆ ಇಸ್ಬೆಲ್ಲಾ ಇದು ನನ್ನ ಮನೆ ಎಂದು ಉತ್ತರಿಸ್ತಾಳೆ. ನೆಲ್ಲಿ ಹೊರಟ ನಂತರ ಹೀಟ್ಕ್ಲಿಫ್ ಇಸ್ಬೆಲ್ಲಾಳಿಗೆ ಇನ್ನಷ್ಟು ಪತ್ರಗಳನ್ನು ಬರೆಯಲು ಬಲವಂತ ಮಾಡ್ತಾನೆ. ಆದರೆ ನೆಲ್ಲಿ ಅವುಗಳನ್ನು ಕ್ಯಾಥರಿನ್ಗೆ ತಲುಪಲು ಬಿಡುವುದಿಲ್ಲ. ಕ್ಯಾಥರಿನ್ ಮತ್ತು ಹೀಟ್ಕ್ಲಿಫ್ ಇಬ್ಬರೂ ಪರಸ್ಪರಕ್ಕಾಗಿ ಉರಿಯುತ್ತಿದ್ದಾರೆ. ಹೀಟ್ಕ್ಲಿಫ್ ಹಾಸಿಗೆ ಕೆಳಗೆ ಮಲಗುತ್ತಾನೆ. ಕ್ಯಾಥರಿನ್ ತನ್ನ ಕಾಲಿಗೆ ಅವನ ಕೈ ತಾಕುವುದನ್ನು ಅನುಭವಿಸುತ್ತಾಳೆ. ಅವಳು ಚಿಕ್ಕ ವಯಸ್ಸಿನ ಹೀಟ್ಕ್ಲಿಫ್ನ ಧ್ವನಿಯನ್ನು ಕೇಳುತ್ತಾಳೆ. ಅವನು ತನ್ನ ತೋಟದಲ್ಲಿ ನಿಂತಿರುವುದನ್ನು ನೋಡುತ್ತಾಳೆ. ಒಂದು ದಿನ ನೆಲ್ಲಿ ಒಳಗೆ ಬಂದು ಕ್ಯಾಥರಿನ್ಲನ್ನು ಗದರಿಸುತ್ತಾಳೆ. ಈ ವಿಚಿತ್ರ ನಾಟಕವನ್ನು ನಾನು ಸಹಿಸುವುದಿಲ್ಲ. ಹಾಸಿಗೆಯಿಂದ ಎದ್ದೇಳು ಎಂದು ಆಜ್ಞಾಪಿಸುತ್ತಾಳೆ. ಆಗ ಕ್ಯಾಥರಿನ್ಗೆ ಸೆಪ್ಟಿಸಿಮಿಯಾ ಬಂದಿದೆ ಎಂಬ ಸತ್ಯ ಬೆಳಕಿಗೆ ಬರುತ್ತದೆ. ಎಡ್ಗರ್ ಅವಳ ಸ್ಥಿತಿಯನ್ನು ನಾಟಕವನ್ನು ತಳ್ಳಹಾಕಿದ್ದಕ್ಕೆ ನೆಲ್ಲಿ ಮೇಲೆ ಕೋಪಗೊಂಡಿದ್ದಾನೆ. ಆದರೆ ಕ್ಯಾಥರಿನ್ ನೆಲ್ಲಿಗೆ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಎಂದು ಹೇಳ್ತಾ ತನಗೆ ಒಂದು ಕೊನೆಯ ಸಹಾಯವನ್ನು ಮಾಡಲು ಕೇಳ್ತಾಳೆ. ನಂತರ ಅವಳು ನೆಲ್ಲಿಯ ಕಿವಿಯಲ್ಲಿ ಏನನ್ನೋ ಪಿಸುಗುಡ್ತಾಳೆ. ನೆಲ್ಲಿ ಹೀಟ್ಕ್ಲಿಫ್ ಬಳಿ ಹೋಗ್ತಾಳೆ. ಹೀಟ್ಕ್ಲಿಫ್ ತಕ್ಷಣವೇ ಕುದುರೆಯ ಮೇಲೆ ಕ್ಯಾಥರಿನ್ ಕಡೆಗೆ ಧಾವಿಸ್ತಾನೆ. ಕ್ಯಾಥರಿನ್ ನಡುಗುತ್ತಾಳೆ. ನೀನು ಬೇಗನೆ ಸರಿ ಹೋಗ್ತೀಯಾ ಎಂಬ ಧ್ವನಿ ಕೇಳ್ತದೆ. ಆದರೆ ಅದು ಹೀಟ್ಕ್ಲಿಫ್ ಅಲ್ಲ, ಅದು ಲಿಂಟನ್ ಧ್ವನಿ. ಹೀಟ್ಕ್ಲಿಫ್ ಇನ್ನೂ ಬಂದಿಲ್ಲ, ಆದರೆ ಕ್ಯಾಥರಿನ್ ತನ್ನ ಕೊನೆಯ ಉಸಿರನ್ನು ಎಳಿತಾಳೆ. ಹೀಟ್ಕ್ಲಿಫ್ ತಲುಪಿದಾಗ ಲಿಂಟನ್, ಕ್ಷಮಿಸು, ಅವಳು ಬದುಕಿಲ್ಲ ಎಂದು ಹೇಳ್ತಾನೆ. ಹೀಟ್ಕ್ಲಿಫ್ ಕ್ಯಾಥರಿನ್ ಬಳಿ ಓಡಿ ಹೋಗುತ್ತಾನೆ. ಒಂದು ಕ್ಷಣ ಅವಳು ಮಾತನಾಡುವಂತೆ ಕಾಣುತ್ತದೆ. ಅವನು ವೈದ್ಯರನ್ನು ಕರೆಯುತ್ತಾನೆ, ಆದರೆ ಅದು ಅವನ ಭ್ರಮೆ. ಹೀಟ್ಕ್ಲಿಫ್, ನೀನಿಲ್ಲದೆ ನಾನು ಬದುಕಲಾರೆ ಎಂದು ಅಳುತ್ತಾ ಪಿಸುಗುಟ್ಟುತ್ತಾನೆ. ಅವನು ಕ್ಯಾಥರಿನನ್ನು ಅಪ್ಪಿಕೊಂಡು ಅವಳ ಪಕ್ಕದಲ್ಲಿ ಮಲಗುತ್ತಾನೆ. ಹೀಗೆ ಈ ಕಥೆ ಮುಕ್ತಾಯವಾಗುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.